ಆಗುವಂತ ಸನ್ನಿವೇಶಗಳು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಾಟಕದಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಂತ ವೀರಣ್ಣ ಕನ್ನಾಳ್ ಅವರೇ, ಅದೇ ರೀತಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ನಮ್ಮ ಮಾರುತೇಶ್ವರ ಅರ್ಚಕರೇ ಮತ್ತು ಈ ನಾಟಕವನ್ನು ಉದ್ಘಾಟನೆ ಮಾಡಿದಂಥ ಜಯವಂತ್ ಕಾರ್ಬಾರಿ ಅವರೇ ಮತ್ತು ಈ ನಾಟಕಕ್ಕೆ ಜ್ಯೋತಿ ಬೆಳಗಿಸಲು ಪರಶುರಾಮ ಎಂಬ ಈ ನಾಟಕದಲ್ಲಿ ಈಗ ಹಳ್ಳಿಯಲ್ಲಿ ಸಣ್ಣ ಮಕ್ಕಳ ಆಟ ನಾವು ನೋಡಲು ಎಷ್ಟು ಚಂದ, ಅದರಂತೆ ಈ ಹಳ್ಳಿಯಲ್ಲಿ ನಾಟಕಗಳು ಬಹಳ ಚಂದ. ಈಗ ಪೇಟೆಯಲ್ಲಿ ಎಂತೆಂಥ ದೊಡ್ಡ ಒಂದು ನಾಟಕ ಪ್ರದರ್ಶನಗಳಾಗ್ತವೆ. ಅದು ಹೆಂಗಂದ್ರೆ ದೊಡ್ಡವರ ಆಟ ಆಡ್ದಂಗೆ. ಅದು ಮಕ್ಕಳ ಆಟ ಎಷ್ಟು ಚಂದ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಆಡ್ತಕ್ಕಂಥ ಮಕ್ಕಳ ಆಟ ಇದ್ದಂಗೆ. ಏನು ಮಾಡಿದ್ರು ಅದೊಂದು ಚಂದ ಅಂತ ಈ ನಾಟಕವನ್ನು ನಮ್ಮ ಕಕ್ಕೂರು ಗ್ರಾಮದಲ್ಲಿ ಆಡಲು ಕಲಾಭಿಮಾನಿಗಳು ಈಗ ಸದ್ಯ ಸನ್ನದ್ಧರಾಗಿದ್ದಾರೆ. ಈ ಒಂದು ಕಲಾಭಿಮಾನಿಗಳು ಏನೇ ಒಂದು ತಪ್ಪು ತಡೆಗಳನ್ನು ಮಾಡಿದರೂ ಅವರು ನಮ್ಮ ಮಕ್ಕಳೆಂದು ತಿಳಿದು ಕ್ಷೀರ ಪಕ್ಷಿ ನೀರನ್ನು ಬಿಟ್ಟು ಹಾಲನ್ನು ಹೇಗೆ ಕುಡಿಯುತ್ತದೆ ಹಂಗೆ ಈ ಒಂದು ನಾಟಕದಲ್ಲಿ ನಮ್ಮ ಕಲಾಭಿಮಾನಿಗಳು ಏನೇ ತಪ್ಪು ಮಾಡಿದರೂ ಅದನ್ನು ಬಿಟ್ಟು ಒಳ್ಳೆಯದನ್ನು ಯಾರು ಪಾತ್ರವನ್ನು ಮಾಡಿ ತೋರಿಸುತ್ತಾರೋ ಆ ಪಾತ್ರಗಳನ್ನು ನಮ್ಮ ಮನೆಯಲ್ಲಿ ಅಳವಡಿಸಿಕೊಳ್ಳೋಣ, ನಮ್ಮ ಮನದಲ್ಲಿ ಮಾಡಿಕೊಳ್ಳೋಣ ಎಂದು ಹೇಳಿ ಮಾತುಗಳನ್ನು ಹೇಳಿ ಈ ನಾಟಕನ ನಾವು ಪ್ರಾರಂಭ ಮಾಡ್ತಿದ್ದೇವೆ. ಈ ನಾಟಕ ಅಂತಕ್ಕಂಥದ್ದು ಈ ಗ್ರಾಮದಲ್ಲಿ ಪ್ರತಿ ವರ್ಷನೂ ಜಾತ್ರೆ ನಿಮಿತ್ತವಾಗಿ ನಾಟಕ ಆಡ್ತೀವಿ. ನಾಟಕ ಆಡೋ ಉದ್ದೇಶ ಏನಪ್ಪ ಅಂದ್ರೆ ನಾಟಕನ ನೋಡಿ ಏನೆಲ್ಲ ಕಲಿಬೋದು ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿ ನಾನು ಸುಳ್ಳು ಹೇಳಬಾರ್ದು, ನನ್ನ ಜೀವನದೊಳಗೆ ನಾನು ಸತ್ಯನ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಸತ್ಯ ಹೇಳೋದನ್ನು ಕಲ್ತದ್ದು ಅವ್ರ ನಾಟಕ ನೋಡಿ. ಅವ್ರೇನಾರ ನಾಟಕ ನೋಡ್ತಾ ಹೋಗಿದ್ರ ನಿಜ ಹೇಳ್ತಿದ್ರು ಏನೋ ಗೊತ್ತಿಲ್ಲ. ಸತ್ಯ ಹರಿಶ್ಚಂದ್ರ ನಾಟಕ ನೋಡಿನ ಅವ್ರ ಜೀವನದಾಗ ಸತ್ಯ ಹೇಳ್ಬೇಕು ಅಂತಕ್ಕಂಥದ್ದು ಜೀವನದೊಳಗ ಅಳವಡಿಸ್ಕೊಂಡ್ರೆ ಹೊರತು ಈ ನಾಟಕ ನೋಡೋ ಉದ್ದೇಶ, ಈ ನಾಟಕ ಆಡೋ ಉದ್ದೇಶ ಏನಪ್ಪ ಅಂದ್ರೆ ಪಾತ್ರಗಳು ಒಳ್ಳೇದು ಬರ್ತಾವೆ, ಕೆಟ್ಟದ್ದು ಬರ್ತಾವೆ. ವಿಲನ್ ಬರ್ತಾನೆ, ಹೀರೋನು ಬರ್ತಾನೆ. ವಿಲನ್ ಭಾಳ ಅಂದ್ರೆ ಅರ್ಧ ನಾಟಕ ಮಾಡಿರ್ತಾನ, ಅರ್ಧ ನಾಟಕ ಆದ್ಮೇಲೆ ಹೋಗಬೇಕಾತ್ ವಿಲನ್. ಅಂತದ್ದು ಎಂಥ ವ್ಯಕ್ತಿನೇ ಇರಲಿ, ಸೊಕ್ಕು ಗರ್ವ ಅಂತಕ್ಕಂಥದ್ದು ಮನುಷ್ಯಾಗಿತ್ತಂದ್ರ ಒಂದಲ್ಲ ಒಂದ್ ದಿವಸ ಅದು ಹೊಗೈತಿ ಅಂತಕ್ಕಂಥದ್ದನ್ನ ಕಕ್ಕೂರು ಹಾಗೂ ಕಕ್ಕೂರು ತಾಂಡದ ಸರ್ವಶಕ್ತಿಯಾದಂತಹ ಮಾರುತಿ ಹಾಗೂ ನಾನು ಒಂದು ವಿಷಯನ ಇಲ್ಲಿ ನೋಡ್ಪಟ್ಟೆ. ನಮ್ಮ ಕಕ್ಕೂರು ಗ್ರಾಮದವರು ನಮ್ಮನ್ನು ಯಾವ ರೀತಿ ಸ್ವಾಗತ ಮಾಡಿದ್ರು ಅಂದ್ರೆ ಹಸಿರು ಶಾಲನ್ನು ಹಾಕಿ ಅವ್ರು ನಮ್ಮನ್ನು ಸ್ವಾಗತ ಮಾಡಿದರು. ಅದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಮಾರುತಿ ಈಶ್ವರ ಹಾಗೂ ಸೇವಾಲಾಲ್ ಮರಿಯಮ್ಮನ ಒಂದು ಆಶೀರ್ವಾದ ಸದಾ ನಮ್ಮ ಎರಡೂ ಗ್ರಾಮಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳು ಹಸಿರಿನಿಂದ ಕಂಗೊಳಿಸಲಿ. ಅದೇ ರೀತಿಯಾಗಿ ಮಳೆ ಬೆಳೆ ಸಂಪೂರ್ಣವಾಗಿ ಸದಾ ರೈತರಲ್ಲಿ ಮೊಗವನ್ನು ನೀಡಲಿ ಅಂತ ನಾನು ಆ ತಾಯಿ ಹಾಗೂ ಎಲ್ಲ ದೇವರುಗಳಲ್ಲಿ ಬೇಡ್ಕೊಳ್ತಾ, ಇನ್ನೊಂದು ನಾಟಕ ವಿಷಯಕ್ಕೆ ಬಂದಂದ್ರೆ ಇದೊಂದು ಜಾನಪದ ಕಲೆ. ಜಾನಪದ ಕಲೆ ನಿಜವಾಗ್ಲೂ ಅವರಿವರ ಕಲೆ ಅಲ್ಲದು, ಅದು ನಿಜವಾಗ್ಲೂ ಜಾಣರ ಕಲೆ. ಜಾನಪದ ಕಲೆ ಜಾಣರ ಕಲೆ. ಆ ಜಾಣರಿರೋದು ಎಲ್ಲಂದ್ರೆ ನಿಜವಾಗ್ಲೂ ನಮ್ಮ ಹಳ್ಳಿಯಲ್ಲಿ ಮಾತ್ರ ಇರ್ತಕ್ಕಂಥ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಮ್ಮ ಹಳ್ಳಿಯಲ್ಲಿ ಪ್ರತಿ ವರ್ಷವೂ ಈ ನಾಟಕ ನೋಡ್ರಿ, ಈಗ ಸಿನಿಮಾನ